ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ MFA ಎನೇಬಲ್ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ನಾನಿಲ್ಲಿ IAM ಓಪನ್ ಮಾಡಿದ್ದೀನಿ. ಸೊ AWS ಕನ್ಸೋಲ್ ಲಾಗಿನ್ ಆಗಿ IAM ಓಪನ್ ಮಾಡಿದ್ದೀನಿ. ನಾನಿಲ್ಲಿ ಯೂಸರ್ ಕ್ರಿಯೇಟ್ ಮಾಡಿ ಆ ಯೂಸರ್ಗೆ MFA ಹೇಗೆ ಎನೇಬಲ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ನಾನೊಂದು ಯೂಸರ್ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ಲಿಕ್ ಆನ್ ಕ್ರಿಯೇಟ್ ಯೂಸರ್. ಸೊ ನೀವು ಇಲ್ಲಿ ಯೂಸರ್ ನೇಮ್ ಕೊಡ್ಬೋದು. ನಾನಿಲ್ಲಿ ಟೆಸ್ಟ್ ಯೂಸರ್ ಅಂತ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಪ್ರೊವೈಡ್ ಯೂಸರ್ ಆ್ಯಕ್ಸೆಸ್ ಟು AWS ಮ್ಯಾನೇಜ್ಮೆಂಟ್ ಕನ್ಸೋಲ್ ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಐ ವಾಂಟ್ ಟು ಕ್ರಿಯೇಟ್ IAM ಯೂಸರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಆಟೋ ಜನ್ರೇಟ್ ಪಾಸ್ವರ್ಡ್ ಯೂಸ್ ಮಾಡ್ತಿದ್ದೀನಿ. ದೆನ್ ಯೂಸರ್ ಮಸ್ಟ್ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಟ್ ನೆಕ್ಸ್ಟ್ ಸೈನ್ ಇನ್ ರೆಕಮೆಂಡೆಡ್. ಓಕೆ, ಸೊ ನಾನು ಇದನ್ನು ಡಿಸೇಬಲ್ ಮಾಡ್ತೀನಿ. ಸೊ ನಿಮ್ಗೆ ಬೇಕಾದರೆ ಎನೇಬಲ್ ಮಾಡ್ಕೋಬೋದು. ಸೊ ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ನಾನಿಲ್ಲಿ ಆ್ಯಡ್ ಯೂಸರ್ ಗ್ರೂಪ್ ಆ್ಯಂಡ್ ಕಾಪಿ ಪರ್ಮಿಷನ್ ಅಟ್ಯಾಚ್ ಪಾಲಿಸಿ ಅಂತಿದೆ. ಸೊ ನಾನಿಲ್ಲಿ ಪಾಲಿಸಿ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀನಿ. ಓಕೆ, ಸೊ ನಾನಿಲ್ಲಿ ಅಡ್ಮಿನಿಸ್ಟ್ರೇಷನ್ ಆ್ಯಕ್ಸೆಸ್ ಕೊಡ್ತಾ ಇದ್ದೀನಿ ಯೂಸರ್ಗೆ. ಕ್ಲಿಕ್ ಆನ್ ನೆಕ್ಸ್ಟ್. ದೆನ್ ಕ್ರಿಯೇಟ್ ಯೂಸರ್. ಸೊ ನೀನು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಮಗಿಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ, ಕನ್ಸೋಲ್ ಲಾಗಿನ್, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಓಕೆ, ನಾನು ಇದನ್ನು ಡೌನ್ಲೋಡ್ ಮಾಡ್ಕೋತೀನಿ. ನೆಕ್ಸ್ಟ್ ನೀವು ಕ್ರಿಯೇಟ್ ಮಾಡಿರೋ ಯೂಸರ್ಸ್ಗೆ ಹೋಗಿ. ನಾವು ಟೆಸ್ಟ್ ಯೂಸರ್ ಕ್ರಿಯೇಟ್ ಮಾಡಿದ್ವಿ. ಸೊ ಆ ಯೂಸರ್ ಓಪನ್ ಮಾಡಿ. ಸೊ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಕನ್ಸೋಲ್ ಆ್ಯಕ್ಸೆಸ್ ಅಂತಿದೆ, ಅದ್ರ ಕೆಳಗಡೆ ಎನೇಬಲ್ಡ್ ವಿತೌಟ್ MFA ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಎನೇಬಲ್ MFA ಅಂತ ಆಪ್ಷನ್ ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಡಿವೈಸ್ ನೇಮ್ ಕೊಡ್ಬೋದು ನೀವು. ಲೆಟ್ಸ್ ಸೇ ಐ ಆಮ್ ಗಿವಿಂಗ್ ಕಿರಣ್ ಫೋನ್ ಅಂತ ಕೊಡ್ತಾ ಇದ್ದೀನಿ. ಸೊ ನೀವಿಲ್ಲಿ 3 ಆಪ್ಷನ್ ತೋರಿಸ್ತಾ ಇದೆ: ಪಾಸ್ ಕೀ ಆರ್ ಸೆಕ್ಯೂರಿಟಿ ಕೀ, ಅಥೆಂಟಿಕೇಟರ್ ಆ್ಯಪ್, ಹಾರ್ಡ್ವೇರ್ OTP ಟೋಕನ್. ನಾನಿಲ್ಲಿ ಅಥೆಂಟಿಕೇಟರ್ ಆ್ಯಪ್ ಯೂಸ್ ಮಾಡ್ತೀನಿ. ಓಕೆ, ಅಥೆಂಟಿಕೇಟರ್ ಆ್ಯಪ್. ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ಆ್ಯಡ್ MFA ಅಂತ ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ಕ್ಯಾನ್ ಶೋ QR ಕೋಡ್ ಅಂತ ಆಪ್ಷನ್ ಇದೆ. ಓಕೆನಾ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ಮೊಬೈಲಲ್ಲಿ MFA ಅಥೆಂಟಿಕೇಟರ್ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಗೂಗಲ್ ಅಥೆಂಟಿಕೇಟರ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಅಥೆಂಟಿಕೇಟರ್. ಸೊ ನೀವು ಈ ಅಪ್ಲಿಕೇಶನ್ ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆನಾ. ಸೊ ನೀವು ಅಥೆಂಟಿಕೇಟರ್ ಇನ್ಸ್ಟಾಲ್ ಮಾಡಿದರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಈ ಥರ ಇದು ನಿಮ್ಗೆ ಓಪನ್ ಆಗುತ್ತೆ. ಓಕೆನಾ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವುದೇ ಥರದ್ದು ಆ್ಯಡ್ ಆಗಿಲ್ಲ ಅಂದರೆ ಇಲ್ಲಿ OTP ಏನು ತೋರಿಸಲ್ಲ. ಓಕೆನಾ. ಇದು ಆಲ್ರೆಡಿ 3 ಆಕ್ಸೆಸ್ ಆ್ಯಡ್ ಆಗಿದೆ, ಅದಕ್ಕೋಸ್ಕರ 3 ತೋರಿಸ್ತಾ ಇದೆ. ಸೊ ಫಸ್ಟ್ ಟೈಮ್ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಇದೇನು ತೋರಿಸೋದಿಲ್ಲ. ಸೊ ಕೆಳಗಡೆ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ಮೇಲೆ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ ನೋಡಿ, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು QR ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಆಪ್ಷನ್ ತೋರಿಸುತ್ತೆ. ಓಕೆನಾ. ಸೊ ಆ QR ಕೋಡ್ನ ನೀವಿಲ್ಲಿ ಶೋ QR ಕೋಡ್ ಅಂತ ಕೊಟ್ಟು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ಸೊ ನಾನು ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನಿಮಗೆ. ನನ್ನ ಮೊಬೈಲಲ್ಲಿ ಆಲ್ರೆಡಿ ಅಥೆಂಟಿಕೇಟರ್ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಓಕೆನಾ. ಸೊ ನಾನು ಪ್ಲಸ್ ಮಾರ್ಕ್ ಮೇಲೆ ಇಲ್ಲಿ ತೋರಿಸ್ದಂಗೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಾನು ಕ್ಲಿಕ್ ಮಾಡಿದ ಮೇಲೆ ನನಗೆ ಸ್ಕ್ಯಾನ್ QR ಕೋಡ್ ಮತ್ತು ಎಂಟರ್ ಸೆಟಪ್ ಕೀ ಅಂತ ತೋರಿಸುತ್ತೆ. ನಾನು ಸ್ಕ್ಯಾನ್ QR ಕೋಡ್ ಮೇಲೆ ಎಂಟರ್ ಮಾಡ್ತೀನಿ. ನನಗೆ ಆವಾಗ ನಾನು ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಓಕೆನಾ. ಸ್ಕ್ಯಾನ್ ಮಾಡಿದ ಮೇಲೆ ನನಗೆ ಕೋಡ್ ತೋರಿಸುತ್ತೆ. ಓಕೆನಾ. ಫಸ್ಟ್ ಕೋಡ್ ನೀವು ಎಂಟರ್ ಮಾಡಬೇಕು, 879587. ಓಕೆನಾ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇನ್ನೊಂದು ಕೋಡ್ ಜನ್ರೇಟ್ ಆಗುತ್ತೆ. ಆ ಕೋಡ್ನ ನೀವು ಎಂಟರ್ ಮಾಡಬೇಕಾಗುತ್ತೆ, 709836. ಓಕೆನಾ. ಸೊ ನೀವು 2 ಕೋಡ್ ಎಂಟರ್ ಮಾಡಿದ ಮೇಲೆ ಆ್ಯಡ್ MFA ಅಂತ ಕೊಡಿ. ಸೊ ಈಗ MFA ಎನೇಬಲ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ನಾವು ಸೈನ್ ಇನ್ ಮಾಡಿ ನೋಡೋಣ ಸೊ ಹೇಗೆ ಲಾಗಿನ್ ಮಾಡಬಹುದು ಅಂತ. ಓಕೆನಾ. ಸೊ ನಾನು ಡೌನ್ಲೋಡ್ ಮಾಡಿರೋ ಪಾಸ್ವರ್ಡ್ ಕ್ರೆಡೆನ್ಷಿಯಲ್ ಓಪನ್ ಮಾಡ್ತೀನಿ. ಓಕೆನಾ. ಸೊ ನಂದು ಇದು ಸೈನ್ ಇನ್ URL.
ಸೊ ಎಂಟರ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಪಾಸ್ವರ್ಡ್ ಕಾಪಿ ಮಾಡ್ಕೋತೀನಿ. ಸೊ ಲೋಡ್ ಆಗ್ತಾ ಇದೆ. ಸೊ ಇಂಟರ್ನೆಟ್ ಫಾಸ್ಟ್ ಇದ್ದರೆ ಬೇಗ ಓಪನ್ ಆಗುತ್ತೆ. ಸಮ್ ಟೈಮ್ ರೇರ್ ಕೇಸಲ್ಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಓಪನ್. ಓಕೆ, ಇನ್ನೊಂದ್ಸತಿ ಕಾಪಿ ಮಾಡಿ ಟ್ರೈ ಮಾಡೋಣ. ಯಾಕೋ ಓಪನ್ ಆಗ್ತಾ ಇಲ್ಲ. ನಾನು ಕ್ರೋಮಲ್ಲಿ ಜೊತೆ ಟ್ರೈ ಮಾಡ್ತೀನಿ. ಇನ್ಕಾಗ್ನಿಟೋ ಮೋಡ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಬೇಗ ಓಪನ್ ಆಗ್ತಾ ಇದೆ. ಸೊ ನಾವು ಇಲ್ಲೇ ಲಾಗಿನ್ ಮಾಡಿ ಟ್ರೈ ಮಾಡೋಣ. ಯೂಸರ್ ನೇಮ್ ಬಂದ್ಬಿಟ್ಟು ಟೆಸ್ಟ್ ಯೂಸರ್. ಸೊ ನೀವು ಇಲ್ಲಿ ನೋಡ್ಬೋದು ಅಕೌಂಟ್ ಐ ಡಿ ಡಿಫಾಲ್ಟ್ ಸೈನ್ ಇನ್ URL ಎಂಟರ್ ಮಾಡಿದ ತಕ್ಷಣ ಇದು ಅಕೌಂಟ್ ಐ ಡಿ ಡಿಫಾಲ್ಟ್ ತೊಗೊಳುತ್ತೆ. ಸೊ ನೀವೇನಿದ್ರು ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು. ನೋಡಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ MFA ಕೋಡ್ ಎಂಟರ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ನಾವು ಆ್ಯಡ್ ಮಾಡಿ ಗೂಗಲ್ ಅಥೆಂಟಿಕೇಟರ್ ಆ್ಯಪಲ್ಲಿ ಆ್ಯಡ್ ಮಾಡಿದಂಥ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಸೊ ನಾವು ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಕೋಡ್ ಎಂಟರ್ ಮಾಡ್ತೀನಿ. ನೋಡಿ ಲಾಗಿನ್ ಆಯಿತು. ಸೊ ಈ ಥರ ನೀವು ಸೊ MFA ಬಂದ್ಬಿಟ್ಟು ಸೊ ಇಟ್ ವಿಲ್ ಬಿ ಲೈಕ್ ಎಕ್ಸ್ಟ್ರಾ ಸೆಕ್ಯೂರಿಟಿ ಲೇಯರ್ ಫಾರ್ ಲಾಗಿಂಗ್ ಇನ್ ಟು AWS. ಓಕೆ, ಸೊ ನೀವು ಡೈರೆಕ್ಟಾಗಿ ಯೂಸರ್ ನೇಮ್ ಪಾಸ್ವರ್ಡ್ ಮೇ ಬಿ ಮಿಸ್ಯೂಸ್ ಆಗ್ಬೋದು. ಸೊ ನೀವು MFA ಕೋಡ್ ಆ್ಯಡ್ ಮಾಡಿದ್ರೆ ಸೊ ನಿಮಗೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಇರುತ್ತೆ. ಸೊ ಇದು ಯಾರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಂಡ್ರೂ ಸೊ ಲಾಗಿನ್ ಮಾಡೋದು ಕಷ್ಟ ಆಗುತ್ತೆ. ಸೊ MFA ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ಓಕೆನಾ? ಸೊ ನೀವು ಈ ಥರ MFAನ ಯೂಸರ್ಗೆ ಎನೇಬಲ್ ಮಾಡ್ಬೋದು. ಸೊ ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.